ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಗುರುವಾರದ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಏನೇನು ಮಾಡ್ತೀನಿ ಮಕ್ಕಳಿಗೆ, ಮನೆಗೆ, ತಿಂಡಿಗೆ, ಊಟಕ್ಕೆ ಅಂತ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಗುರುವಾರ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಏನು ನಾನು ಉಪಯೋಗಿಸ್ತಾ ಇಲ್ಲ, ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಏನೇನು ಮಾಡ್ತಾಯಿದ್ದೀನಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ಇದೇನಪ್ಪ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂತಾರೆ, ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು. ಸ್ವಲ್ಪ ಕೆಲಸ ಕಮ್ಮಿ ಇದ್ದಾಗ, ಬೇರೆ ಏನಾರು ಕೆಲಸ ಇತ್ತು ಅಂತ ಅಂದಾಗ ಆ ಟೈಮಲ್ಲಿ ಮಾಡ್ಕೊತೀನಿ. ಹಾಗಾಗಿ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವ ರೀತಿ ರುಬ್ಬಿಕ್ತೀನಿ, ಯಾವ ರೀತಿ ಸ್ಟೋರ್ ಮಾಡಿಕ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ನಾನು ಈರುಳ್ಳಿ ಹಾಕ್ದಂಗೆ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನೂ ಹಾಕ್ತಾಯಿಲ್ಲ, ಬೆಳ್ಳುಳ್ಳಿನೂ ಹಾಕ್ತಾಯಿಲ್ಲ, ಶುಂಠಿನೂ ಹಾಕ್ತಾಯಿಲ್ಲ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೈಸೂರು ಬೇಳೆ. ಇದು ಹೀರೆಕಾಯಿನ ನೀಟಾಗಿ ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಗುರುವಾರ ಅಂತ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ನಾನು, ಹಾಗಾಗಿ ನಾನು ಯಾವ ರೀತಿ ಮಧ್ಯಾಹ್ನಕ್ಕೆ ಒಂದು ತುಪ್ಪಾಸ ಇದ್ದಾಗ ಈ ಥರನೇ ನಾನು ಅಡುಗೆ ಮಾಡ್ಕೊತೀನಿ. ಈಗ ಆ ಕಡೆ ಬೇಳೆ ಬೇಯ್ತೈತೆ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಏನು ತೆಗೆದು ಅಂತ ಅಂದರೆ ಚಪಾತಿಗೆ ಬೀಟ್ರೋಟ್ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲಾಗಿ ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ಬೀಟ್ರೋಟ್ನ ಈ ಥರನೇ ಕಟ್ ಮಾಡಿಟ್ಕೋಬೇಕು. ಇನ್ನೂ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಇಷ್ಟು ಟೇಸ್ಟ್ ಇರುತ್ತೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಅಷ್ಟು ರುಚಿ ಕೊಡುತ್ತೆ ಇದು ಬೀಟ್ರೋಟ್ ಪಲ್ಯ. ಬಿಸಿ ಬರೀ ಬೇಳೆ ಸಾರಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಮಸಾಲ ನಾನು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ತಾ ಇರೋದ್ರಿಂದ ಇದೊಂದು ಮ್ಯಾಜಿಕ್ ಮಸಾಲ ಹಾಕಿದ್ರೆ ಸಾಕು, ಇನ್ನೇನು ಬೇಡ. ಇದಕ್ಕೆ ಒಂದು 1/4 ಸ್ಪೂನ್, ಒಂದು 1/4 ಲೋಟದಷ್ಟು ನಾನು ನೀರು ಹಾಕ್ತಾಯಿದ್ದೆ. ನೀರು ಜಾಸ್ತಿ ಹಾಕೋದು ಬೇಡ, ಬೀಟ್ರೋಟ್ ಬೇಗ ಬೆಂದೋಗುತ್ತಲ್ವ, ಹಾಗಾಗಿ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿರಬೇಕು, ಟೇಸ್ಟಾಗಿರ್ಬೇಕು, ಸ್ವಲ್ಪ ಬೆಂದಂಗೆ ಇರಬೇಕು. ಸೂಪರಾಗಿ ರೆಡಿ ಆಯಿತು ನಮ್ಮ ಬೀಟ್ರೋಟ್ ಪಲ್ಯ. ಇವಾಗ ಚಪಾತಿ ಬೇಗ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಷ್ಟೊಂದು ಕೆಲಸ ಇರುತ್ತೆ ನಮಗೆ ಅಂತಂದರೆ, ಏನು ಕೆಲಸ ಮಾಡ್ತಾರೆ ಮನೇಲಿ ಅನ್ನೋರಿಗೆಲ್ಲನೂ ಇದೊಂದು ವೀಡಿಯೋ ಅಷ್ಟೇನೆ, ಬೇರೆ ಏನಿಲ್ಲ. ಇನ್ನೂ ತುಂಬಾ ಕೆಲಸ ಇತ್ತು. ಬೇಗ ಮಕ್ಕಳಿಗೆ ಟಿಫನ್ ಮಾಡ್ತಾಯಿದ್ದೀನಿ. ನೋಡಿ ಚಪಾತಿ ನಾನು ಯಾವಾಗಲೂ ಈ ಥರ 2 ಚಪಾತಿನೇ ಹಾಕಿ ಬೇಯಿಸ್ತೀನಿ, ಬೇಗ ಕೆಲಸ ಆಗುತ್ತೆ, ಎಲ್ಲೂ ಕಿತ್ತೋದಿಲ್ಲ. 4 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಪ್ಪ ಹಾಕಿದ್ರೆ ಚಪಾತಿನೂ ಬೇಗ ರೆಡಿ ಆಯಿತು. ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಚಪಾತಿ ಮಾಡಬೇಕು ಅಂತ ಅಂದಾಗ ಈ ಥರ ಚಪಾತಿ ಮಾಡಿ ಬೇಗ ಆಗುತ್ತೆ. ಫಸ್ಟೆಲ್ಲ ಲಟ್ಟಿಸಿಟ್ಕೊಂಡ್ರೆ 2 ಹಾಕಿ ಚೆನ್ನಾಗಿ ಬೇಗ ಬೇಯಿಸ್ಕೋಬೋದು. ನೋಡಿ ನಾನು ಒಂದೇ ಸಲ 2 ಚಪಾತಿನೂ ಬೇಯಿಸ್ತಾ ಇದ್ದೀನಿ. ಟೈಮು ಸೇವ್ ಆಗುತ್ತೆ, ಬೇಗನೂ ಕೆಲಸ ಆಗುತ್ತೆ. ಹಾಗಾಗಿ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದೆ. ಇದು ಮಗಳಿಗಾಯಿತು. ಇವಾಗ ಮಗಳು ಬಂದು ದೋಸೆ ಬೆಳಗ್ಗೆ ಹೊತ್ತು ತಿನ್ನೋದಿಲ್ಲ, ಸರಿ ಅವಳಿಗೆ ಚಪಾತಿ ಮಾಡ್ಕೊಡೋಣ ಅಂತೇಳಿ ಅದ್ರ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದೆ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟವರನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಬೆಳಗಿನ ತಿಂಡಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಈ ಥರ ಪಲ್ಯ ಮಾಡಿ ನೋಡಿ, ಇಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ. ಈಗ ಬೇಳೆ ಎಲ್ಲ ಬೆಂದಿದೆಯಲ್ವ, ಬೇಳೆ ಬೆಂದಿದೆಯಾ ಅಂತ ಒಂದು ಸಲ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿತ್ತು ಈ ಸಾರು ಅಂತ ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಬೇಕು ಅಂತಲೇ ಸ್ವಲ್ಪ ಮಸ್ಕೋಬೋದು. ನಾನು ಹೀರೆಕಾಯಿ ಹಾಕಿರೋದ್ರಿಂದ ಮಸ್ಯಕ್ಕೆ ಹೋಗಲಿಲ್ಲ, ತಿನ್ಬೇಕಾದ್ರೆ ಹಂಗೆ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತ. ಇದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಸಿಂಪಲಾಗಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆನ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಬೇಳೆ ಸಾರು ಅಂತ ಬಂದರೆ ಹಿಂಗೆ ಹಾಕಲೇಬೇಕಾಗುತ್ತೆ. ಹಿಂಗೆ ಹಾಕೋದ್ರಿಂದ ಒಂದು ರುಚಿ ಚೆನ್ನಾಗಿ ಕೊಡುತ್ತೆ ಅಷ್ಟೇನೆ, ಜೀರ್ಣನೂ ಆಗುತ್ತೆ, ರುಚಿ ಚೆನ್ನಾಗಿ ಕೊಡುತ್ತೆ. ಇದೆಲ್ಲ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಗ್ತಿದ್ದಂಗೆ ಹೀರೆಕಾಯಿ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ನಾನು ಇದು ಮಸ್ತಿಲ್ಲ, ಹಂಗೆ ಎಷ್ಟು ಬೇಯಿಸಿದ್ವೋ ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಅದನ್ನೇ ನಾನು ಎಕ್ಸ್ಟ್ರಾ ಮಸ್ಯಕ್ಕೆ ಹೋಗಲಿಲ್ಲ, ಸುಮ್ಮನೆ ಸೌಟಲ್ಲಿ ನೀಟಾಗಿ ಕೈ ಆಡಿ ಹಂಗೆ ಒಗ್ಗರಣೆ ಹಾಕ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಕಡೆ ಬೇಳೆ ಸಾಂಬಾರು ರೆಡಿ ಆಯಿತು. ಬೆಳಗ್ಗೆನೇ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಕುದೀತಾ ಇದ್ದರೆ ಅದೊಂದು ಒಳ್ಳೆ ಸ್ಮೆಲ್ಲು ಘಮ ಅಂತ ಇರುತ್ತೆ. ಬೇಳೆ ಸಾಂಬಾರು, ಬರೀ ಬೇಳೆ ಸಾರು ಮಾಡಿದಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ನಾನು ಹಾಕಿದ್ದೆ, ಚೆನ್ನಾಗಾಗಿತ್ತು ನೋಡಿ. ನಾವು ಮಧ್ಯಾಹ್ನ ಊಟಕ್ಕೆ ಇಷ್ಟೇ ನಾವು ಊಟ ಮಾಡೋದು. ಇದಕ್ಕೆ ಪಲ್ಯ ಬೇಡ, ಹಪ್ಪಳ ಬೇಡ, ಏನು ಬೇಡ. ಒಂದು ತುಪ್ಪಾಸ ಅಂತ ಅಂದರೆ ಮಧ್ಯಾಹ್ನ ತಿಂದರೆ ಮತ್ತು ರಾತ್ರಿ ನಾನು ಊಟ ಮಾಡೋದಿಲ್ಲ. ಆ ಕಡೆ ಮಗಳಿಗೆ ಚಪಾತಿ ಪಲ್ಯ ಹಾಕಿ ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಈ ಕಡೆ ನನಗೆ ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡಿಕೊಂಡೆ. ಇದು ಮಗನಿಗೆ ದೋಸೆ ಅಂತ ಅಂದರೆ ಫೇವ್ರೆಟು, ಹಾಗಾಗಿ ಅವನಿಗೆ ದೋಸೆ ಮಾಡಿಕೊಟ್ಟೆ. ಇರೋದು 3 ಜನ 4 ಜನ ಆದ್ರೂ ಎಷ್ಟೆಲ್ಲ ಬೆಳಗ್ಗೆ ಹೊತ್ತು ತಿಂಡಿ ಮಾಡಬೇಕು ಅಂತೇಳಿ ಹಂಗೆ ಚಿಕ್ಕದಾಗಿ ಒಂದೊಂದು ವೀಡಿಯೋ ಮಾಡಿದೆ. ಯಾಕಂದರೆ ಅದು ಬೇಳೆ ಸಾರನ್ನು ವೀಡಿಯೋ ಶೇರ್ ಮಾಡ್ದಂಗೆ ಆಗುತ್ತೆ.
ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ಅದು ವಿಡಿಯೋ ಶೇರ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿದೆ. ನೋಡಿ ಇವಾಗ ಮಗಂಗೆ ನಾಷ್ಟ ಕೊಟ್ಟಿದ್ದಾಯಿತು. ಹಾಲು ಬೆಳಗ್ಗೆ ಹೊತ್ತು ಹಾಲು ತಂದಿದ್ದೆ, ತರಿಸಿದೆ. ಸಂಜೆ ಹೊತ್ತು ಯಾವಾಗಲೂ ತರಿಸೋದು, ಇವಾಗ ಬೆಳಗ್ಗೆ ತರಿಸಿದ್ನಲ್ಲ ಹಾಗಾಗಿ ಬಿಸಿ ಮಾಡೋಕ್ಕಿಟ್ಟೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಖಾಲಿಯಾಗಿತ್ತು. ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದ್ರಿಂದ ನಾವು ಬೇಗ ಬೇಗ ಕೆಲಸನೂ ಆಗುತ್ತೆ, ಪಲ್ಯ ಮಾಡೋಕ್ಕೆ ಈಸಿ ಆಗುತ್ತೆ. ಬೆಳ್ಳುಳ್ಳಿ ಬಂದು ಅರ್ಧ kg ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಬಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿ ಕಮ್ಮಿ ಇರಬೇಕು. ಆದಷ್ಟು ಬೆಳ್ಳುಳ್ಳಿ ಮುಂದೆ ಹಾಕ್ಕೊಳ್ಳಿ, ಶುಂಠಿ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇನೆ. ಈ ಥರ ಹಾಕೋದ್ರಿಂದ ಪಲಾವ್ಗಾಗಲಿ ಪಲ್ಯಕ್ಕಾಗಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫಸ್ಟು ನಾನು ಬೆಳ್ಳುಳ್ಳಿನ ರುಬ್ಕೊಂಡೆ, ಆಮೇಲೆ ಶುಂಠಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ದಪ್ಪ ನೀರು ಹಾಕ್ಬಾರ್ದು ಇವಾಗಲೇ. ಇದಕ್ಕೆ ಸ್ವಲ್ಪ ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಹಾಳಾಗೋದಿಲ್ಲ ಅಂಥೇಳಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಬೇಕು, ಯಾಕಂದರೆ ಶುಂಠಿ ಹಾಕಿರೋದ್ರಿಂದ ಅದು ಮಿಕ್ಸಿಲಿ ಚೆನ್ನಾಗಿ ನುಣ್ಣಗಾಗಬೇಕಲ್ಲ, ಹಾಗಾಗಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ನೈಸಕ್ಕೆ ಪೇಸ್ಟ್ ಆಗಬೇಕು. ಯಾಕಂದರೆ ತಿನ್ಬೇಕಾದ್ರೆ ಪಲ್ಯದಲ್ಲಾಗಲಿ ಅನ್ನದಲ್ಲಾಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ಕರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ಶುಂಠಿ ಬೆಳ್ಳುಳ್ಳಿನ ನೈಸಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಒಂದು ಡಬ್ಬದಲ್ಲಿ ನಾನು ಯಾವಾಗಲೂ ಮಾಡಿಟ್ಕೊತೀನಿ. ಇದು ಒಂದು 15ರಿಂದ 20 ದಿವಸ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತೆ. ಇದೊಂದು ರೆಡಿ ಮಾಡಿಟ್ಕೊಂಡ್ರೆ ಎಲ್ಲ ಕೆಲಸ ಬೇಗ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನಮ್ಮಲ್ಲಿ ಅಡುಗೆ ಕೆಲಸ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಇಲ್ಲಿ ತೆಂಗಿನಕಾಯಿನೂ ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಿ, ಮಧ್ಯಾಹ್ನಕ್ಕೆ ಊಟ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಇಷ್ಟು ಊಟನ ಎಷ್ಟು ಹೊಟ್ಟೆ ತುಂಬುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಬೇಳೆ ಸಾರು ಮಾಡಿ. ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಹೋಗಿ ಬರಲ್ಲ. ನಮಸ್ತೆ, ಬಾಯ್ ಫ್ರೆಂಡ್ಸ್.